ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾಬದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಣ್ಮುದಮಾತನೋತು. ಈ ದಿವಸ ದಾಮೋದರ ದೇಸಾಯಿಯವರ ಪಿತೃಪಾದರ ಒಂದು 60ನೇ ಸಂವತ್ಸರದ ಪಿತೃಕಾರ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. 4 ಮಾತಾಡಬೇಕು ಅಂತ ಉತ್ಸಾಹ ಜಾಸ್ತಿ ಇದೆ. ಆರೋಗ್ಯ ಪರ್ಮಿಟ್ ಮಾಡ್ತಾ ಇಲ್ಲ. ಜೊತೆಗೆ ಹೃದಯ ತುಂಬಿ ಬರ್ತಾ ಇದೆ. ಈ ಸ್ಥಳಕ್ಕೆ ಬಂದಾಗೆಲ್ಲ ನನಗೆ ಹಾಗೇ ಆಗ್ತದೆ. ಮೊದಲನೇ ಸಲ ನಾನು ಕೊಪ್ಪಳಕ್ಕೆ ಉಪನ್ಯಾಸಕ್ಕೆ ಬಂದಾಗ ಜಗಣ್ಣ ಅವರಿಗೆ ಹೇಳಿದೆ, ಒಂದು ಸಲ ಹೋಗಿ ದರ್ಶನ ಮಾಡಿ ಬಂದುಬಿಡ್ತೇನೆ ಅಂತ ಇಷ್ಟೇ ಮಾತು ಹೇಳಿದೆ. ವಿಷ್ಣು ತೀರ್ಥರು ಎಷ್ಟು ಕೃಪಾ ಮಾಡಿದರು ಅಂತಂದರೆ, ಆ ಜಗಣ್ಣನಿಗೆ ಪ್ರೇರಣೆ ಮಾಡಿ ಇಲ್ಲಿ 10 ಜನ ಬ್ರಾಹ್ಮಣರನ್ನು ಸೇರಿಸಿ ಅಡಿಗೆಯವ್ರನ್ನ ಕರೆಸಿ ದೊಡ್ಡ ಸಮಾರಂಭ ಮಾಡಿಸಿ ನಮಗೆ ಇಲ್ಲಿ ಪ್ರಸಾದ ವಿತರಣೆ ಆಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ದರ್ಶನ ಮಾಡಿಸಿದರು. ನಾನು ಸುಮ್ಮನೆ ಬಂದು ಒಂದು ಪ್ರದಕ್ಷಿಣೆ ಹಾಕಿ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದರೆ ಇಷ್ಟು ಅನುಗ್ರಹ ಮಾಡಿದವರು ವಿಷ್ಣು ತೀರ್ಥರು. ಅವತ್ತಿನಿಂದ ಅವರ ಗ್ರಂಥಗಳ ಅಧ್ಯಯನ ಬೇಕಾದಷ್ಟು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಮೇಲಿಂದ ಮೇಲೆ ನೋಡಿದ ಹಾಗೆ ಅಪರೂಪ ಅರ್ಥಗಳನ್ನು ಅವರು ಬರೆದದ್ದು ನೋಡಿ ಆನಂದ ಆಗ್ತದೆ. ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರ ಬರೆಯುವಾಗ ಅದಕ್ಕೆ ವ್ಯಾಖ್ಯಾನವೂ ಅವರೇ ಬರೆದಿದ್ದಾರೆ. ಒಂದು ಕಥೆ ಕೇಳಿದ್ದೀನಿ. ವಿಷ್ಣು ತೀರ್ಥರು ಪೂರ್ವಾಶ್ರಮದಲ್ಲಿ ಜಯತೀರ್ಥಾಚಾರ್ಯರು ಅಂತ ಅವರ ಹೆಸರು. ಜಯತೀರ್ಥ ಕೃತವು ಪ್ರವಣೋ ನ ಪುನರ್ಭವ ಭಾಗ್ಭವತಿ ಇತಿ ಮತಿರ್ಮಮ ಅಂದರೆ ಜಯತೀರ್ಥಾಚಾರ್ಯರ ಕೃತಿಯಲ್ಲಿ, ವಿಷ್ಣು ತೀರ್ಥರ ಕೃತಿಯಲ್ಲಿ ಪ್ರವಣ ಅವರು ಮತ್ತೆ ಸಂಸಾರಕ್ಕೆ ಬರೋದಿಲ್ಲ ಅಂತ ಅದು ಒಂದರ್ಥ. ಜಯತೀರ್ಥ ಕೃತವು ಅಂದರೆ ತಮ್ಮನ್ನೇ ತಾವು ಜಯತೀರ್ಥ ಅಂತ ಹೇಳ್ಕೊಂಡಿದ್ದಾರೆ. ಟೀಕಾಕೃತ್ಪಾದರನ್ನು ಹೇಳುವಾಗ ಜಯತೀರ್ಥಾಚಾರ್ಯರು ಅಂತ ಅನ್ನಬೇಕು, ತಮ್ಮನ್ನು ತಾವು ಜಯತೀರ್ಥ ಅಂತ ಅಂದ್ಕೊಂಡಿದ್ದಾರೆ. ಅವರು ಭಾಗವತ ಸಾರೋದ್ಧಾರ ಬರೆದ ಕ್ರಮ ಹೇಗೆ ಅಂದರೆ, ಅವರು ತಮ್ಮ ಮನೆಯಲ್ಲಿ ಗೃಹಸ್ಥಾಶ್ರಮದಲ್ಲಿದ್ದಾಗ ಅವರು 4 ಆಶ್ರಮ ಧರ್ಮ ಪರಿಪಾಲನೆ ಮಾಡಿದವರು. 4 ಆಶ್ರಮ ಅಂದರೆ ಅವರು ಸಾಕ್ಷಾತ್ ದೇವತೆಗಳು ಅಂತಲೇ ಅರ್ಥ. ರುದ್ರಾಂಶ ಸಂಭೂತರು ಅಂತಲೇ ಅಂತಾರೆ. ಅವರ ವೃಂದಾವನದ ಇದು ಕೂಡ ಶಿವರಾತ್ರಿಗೆ ಬರೋದು. ರುದ್ರಾಂಶ ಈಶ್ವರನಾಮ ಸಂವತ್ಸರ, ಅದು ರುದ್ರನ ಹೆಸರೇ. ಮತ್ತು ಶಿವರಾತ್ರಿ ದಿವಸ ಇವರದ್ದು ಪುಣ್ಯತಿಥಿ ಬರ್ತದೆ. ಮತ್ತು ಭಾಗವತ ಸಾರೋದ್ಧಾರ ಬರೆದಿದ್ದಾರೆ ಅಂದರೆ ಭಾಗವತ ಉಪದೇಶ ಮಾಡಿದವರು ಶುಕಾಚಾರ್ಯರು, ಅವರು ರುದ್ರಾಂಶ ಸಂಭೂತರೇ. ಹೀಗೆ ಭಾಗವತ ಸಾರೋದ್ಧಾರ ಬರೆಯುವಾಗ ತಮ್ಮ ಮನೆಯಲ್ಲಿ ಒಂದು ಕೋಣೆ ಮಾಡಿಕೊಂಡಿದ್ದರಂತೆ. ಅಲ್ಲಿ ಕೋಣೆಗೆ ಬಾಗಿಲು ಹಾಕ್ಕೊಂಡು ಒಳಗಡೆ ಅಗಳಿ ಅಂತಿರ್ತದೆ, ಅದನ್ನು ಹಾಕ್ಕೊಂಡು ಭಾಗವತ ಓದಿ ಟಿಪ್ಪಣಿ ಬರೆಯೋದು, ಭಾಗವತ ಸಾರೋದ್ಧಾರ ಬರಿಬೇಕು. ದಿನ ಒಳಗಡೆ ಹೋಗೋದು, ಬಾಗಿಲು ಹಾಕ್ಕೊಳ್ಳೋದು, ಭಾಗವತ ಓದೋದು. ಮನೆಯವರಿಗೆಲ್ಲ ಆಶ್ಚರ್ಯ ಆಯಿತು, ಬಂಧುಗಳು ಅವರು ಇವರು ಬಂದವರಿಗೆಲ್ಲ. ಭಾಗವತ ಓದಲಿಕ್ಕೆ ಇವರು ರೂಮಿಗೆ ಹೋಗಿ ಬಾಗಿಲಾಕೆ ಹಾಕ್ಕೋತಾರೆ ಅಂತ. ಬಾಗಿಲು ಹಾಕ್ಕೊಂಡು ಓದೋ ಪುಸ್ತಕ ಬೇರೆ ಇರ್ತಾವೆ. ಇದು ಭಾಗವತ ಮುದ್ದಾಂ ತಂದಿರ್ತಾರೆ. ಉಡುಪಿಗೆ ಹೋಗಿರ್ತೀವಿ, ಅಲ್ಲೆಲ್ಲ ಮಧ್ವ ಸರೋವರದಲ್ಲಿ ಭಾಷ್ಯ ತಂದು ಅಲ್ಲೇ ಪಾರಾಯಣ ಮಾಡ್ತಿರ್ತಾರೆ, ಎಲ್ರಿಗೂ ಗೊತ್ತಾಗಲಿ ಅಂತ. ಇವರು ಭಾಗವತ ಓದಬೇಕಾದ್ರೆ ಬರಿಬೇಕಾದ್ರೆ ರೂಮ್ನಲ್ಲಿ ಬಾಗಿಲು ಹಾಕ್ಕೊಂಡು ಚೀಲ್ಕ ಹಾಕ್ಕೊಂಡು ಏಕಾಂತದಲ್ಲಿ ಬರಿತಿದ್ರಂತೆ.
ಏಕಾಂತದಲ್ಲಿ ಬರೆಯೋ ಗ್ರಂಥ ಅಲ್ಲ, ಪ್ರದರ್ಶನ ಮಾಡಿ ಬರೀಬೇಕು. ಭಾಗವತ ನಾನು ಬರಿತಾ ಇದ್ದೀನಿ ಅಂತ ಯಾಕೆ ಏಕಾಂತದಲ್ಲಿ ಹೋಗ್ತಾ ಇದ್ದಾರೆ ಇವರು? ಏನು ಭಾಗವತನೇ ಬರೀತಾರೋ ಅಥವಾ ಇನ್ನೇನು ಮಾಡ್ತಾರೋ ನೋಡೋಣ ಅಂತ ಒಂದು ಸಲ ಎಲ್ಲರೂ ಸೇರಿ ಆ ಬಾಗಿಲು ಹಾಕಿದ್ದನ್ನು ದಬ್ಬಿದ್ರಂತೆ. ಈಗಿನ ಕಾಲದ ಬಾಗಿಲಲ್ಲ, ಈಗಿನ ಕಾಲದ ಬಾಗಿಲಿಗೆ ಸೊಳ್ಳೆ ಸಹಿತ ಹೋಗ್ಲಿಕ್ಕೆ ಬರೋದಿಲ್ಲ. ಆಗಿನ ಕಾಲದ ಬಾಗಿಲು ಆಗ ಸ್ವಲ್ಪ ಕಿಂಡಿ ಬಿಡ್ತದೆ ದಬ್ಬಿದ್ರೆ ಚಿಲ್ಕ ಇರ್ತದೆ ಕಬ್ಬಿಣದ್ದು. ಆ ಬಾಗಿಲು ಆ ಕಿಂಡಿಯಲ್ಲಿ ನೋಡಿದ್ರಂತೆ ಭಾಗವತ ಪುಸ್ತಕ ತಲೆ ಮೇಲೆ ಇಟ್ಟುಕೊಂಡು ಕುಣಿತಾ ಇದ್ದಾರಂತೆ, ನರ್ತನ ಮಾಡ್ತಾ ಇದ್ದಾರೆ ಅವರು. ನರ್ತನ ಹುಚ್ಚು ಕುಣಿದಂಗೆ ಕುಣಿತಾ ಇದ್ದಾರಂತೆ. ಆಮೇಲೆ ಎಲ್ಲರೂ ಬಾಗಿಲು ಬಡಿದ್ರು, ಒಳಗಡೆ ಹೋದರು. ಯಾಕೆ ಹಿಂಗೆ ಕುಣಿತೀರಿ ಅಂತಂದರೆ, ನೀವು ಯಾಕೆ ಬಾಗಿಲು ತೆಗೆದ್ರಿ ಅಂದ್ರಂತೆ. ನಾನು ಹೊರಗಡೆ ಕೂತ್ಕೊಂಡು ನಾನೇನಾದರೂ ಭಾಗವತ ಬರೆದಿದ್ರಿ ಎಂದೋ ನನ್ನ ಆಸ್ಪತ್ರೆಗೆ ಸೇರಿಸ್ತಿದ್ರಿ, ಮೆಂಟಲ್ ಆಸ್ಪತ್ರೆಗೆ. ನಾನು ದಿನ ಹೀಗೆ ಮಾಡ್ತೀನಿ ಅಂದ್ರಂತ ಅವರು. ದಿನ ಹೀಗೆ ಮಾಡ್ತೀನಿ, ಒಂದೊಂದು ಶ್ಲೋಕ ಓದಿದ್ರೆ ನನಗೆ ಅಷ್ಟು ಅರ್ಥ ಹೊಳಿತದೆ. ದಿನ ತಲೆ ಮೇಲೆ ಇಟ್ಕೋತೀನಿ, ಕುಣಿತೀನಿ, ಆಮೇಲೆ ಬರಿತೀನಿ. ಬೇರೆಯವ್ರಿಗೆ ನೋಡಿದರೆ ಹುಚ್ಚ ಅಂತ ಅನಿಸಿರಬೇಕು, ಹಂಗೆ ನನ್ನ ಪ್ರವೃತ್ತಿ ಅಂತ. ಭಾಗವತದ ಹುಚ್ಚು, ಅಚ್ಚುತನ ನಾಮವೆಂಬ ಅಚ್ಚುಮೆಚ್ಚು ತಲೆಗೆ ಏರಿ ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು ಅಂತಾರೆ. ಆ ರೀತಿ ಭಾಗವತವನ್ನು ಬರೆದಿರ್ತಕ್ಕಂಥ ಮಹಾನುಭಾವರು. 4 ಆಶ್ರಮ ಧರ್ಮಗಳನ್ನು ಪರಿಪಾಲನೆ ಮಾಡಿದವರು. ಎಷ್ಟು ಲೋಕೋಪಕಾರ, ಲೋಕದ ಮೇಲೆ ಕರುಣೆ ಅಂತಂದರೆ 30 ಪ್ರಕರಣ ಮಾಡಿದ್ದಾರೆ. ದಿನಕ್ಕೊಂದೊಂದು ಪ್ರಕರಣನಾದರೂ ಓದ್ರಿ, ಪಾರಾಯಣ ಮಾಡಿರಿ, 1 ತಿಂಗಳಿಗೆ ಮುಗೀತದೆ. ದಿನಕ್ಕೊಂದು ಪ್ರಕರಣ ಸಾಧ್ಯ ಇಲ್ಲ ಅಂದರೆ 365 ಶ್ಲೋಕ ಇದೆ. ದಿನಕ್ಕೆ 1 ಶ್ಲೋಕ ಓದ್ರಿ, ವರ್ಷಕ್ಕೆ 1 ಸಲ ಮುಗೀತದೆ. ಶಿವರಾತ್ರಿ ಶುರು ಮಾಡಿರಿ, ಮುಂದಿನ ಶಿವರಾತ್ರಿಗೆ ಭಾಗವತ ಸಾರೋದ್ಧಾರ ಮುಗೀತದೆ ಪಾರಾಯಣ. ದಿನಕ್ಕೆ 1 ಶ್ಲೋಕ ಓದಿರಿ ಸಾಕು. ಇಷ್ಟಾದರೂ ಮಾಡಿರಿ ಅಂತ ಅದರ ಸಾರ ಸಂಗ್ರಹ ಮಾಡಿ 365 ಶ್ಲೋಕ 30 ಪ್ರಕರಣದ ಭಾಗವತ ಸಾರೋದ್ಧಾರ ಮಾಡಿದಂಥ ಮಹಾನುಭಾವರು ವಿಷ್ಣು ತೀರ್ಥರು. ಅವರ ಜೀವನದ ಸಂದೇಶನೇ ಇದು, ಭಾಗವತ ಬಿಡಬೇಡ್ರಿ, ಸದಾ ಭಾಗವತ ಇರಲಿ ಅಂತ ಅವರ ಸಂದೇಶ. ಇನ್ನೊಂದು ಸಂದೇಶ ಏನು ಅಂತಂದರೆ, ಮಧ್ವ ವಿಜಯ ಪಾರಾಯಣ ಬಿಡಬೇಡ್ರಿ. ಅದಕ್ಕೆ ನಮ್ಮಲ್ಲಿ ತೀರ್ಥ ಕೊಡ್ಲಿಕ್ಕೆ ಶುರು ಮಾಡುವಾಗ ಮಧ್ವ ವಿಜಯ ಪಾರಾಯಣ ಶುರುವಾಗ್ತದೆ. ಆದರೆ ದುರ್ದೈವ ಅಂದರೆ ಕಾಂತಾಯ ಕಲ್ಯಾಣನೇ ಶುರುವಾಗೋದು, ಅರ್ಧಕ್ಕೆ ನಿಲ್ಲಿಸಿಬಿಡೋದು, ಮುಂದಿನ ಸರ್ಗಕ್ಕೆ ಹೋಗೋದೇ ಇಲ್ಲ. ಅದು ದಿನಕ್ಕೊಂದೊಂದು ಸರ್ಗದಂತೆ ಮಠಗಳಲ್ಲಿ ಪಾರಾಯಣ ಮಾಡ್ತಾ ಹೋದರೆ 16 ಸರ್ಗ ಕ್ರಮವಾಗಿ ಮುಗೀತದೆ. ಮಧ್ವ ವಿಜಯ ಪಾರಾಯಣ ಮಾಡಿರಿ, ಇದು ವಿಷ್ಣು ತೀರ್ಥರ ಸಂದೇಶ. ಯಾರಿಗೆ ಬರೋದಿಲ್ಲ ಅವರು ಕಲೀರಿ, ಶ್ಲೋಕ ಕಲೀರಿ, ಕ್ರಮೇಣ ಅರ್ಥ ಕಲೀರಿ. ಮೊದಲಂತೂ ಮಧ್ವ ವಿಜಯ ಶ್ಲೋಕ ಕಲಿತು ಅದನ್ನು ಪಾರಾಯಣ ಮಾಡಿರಿ. ಒಂದೊಂದು ಭಾನುವಾರಕ್ಕೆ ಒಂದೊಂದು ಶ್ಲೋಕ ಕಲ್ತರೆ ಸಾಕು, ಎಷ್ಟೋ ದಿವಸದಲ್ಲಿ ಮಧ್ವ ವಿಜಯ ಪೂರ್ತಿ ಬಂದು ಹೋಗ್ತದೆ. ನಮಗೆಲ್ಲ ಬಾಲ್ಯದಲ್ಲೇ ಪಾಠ ಹೇಳುವಾಗಲೇ ಸಮಗ್ರ ಮಧ್ವ ವಿಜಯ ಬಾಯ್ಪಾಠ ಮಾಡಿಸಿ ಪರೀಕ್ಷೆ ತೊಗೊಂಡು ಬಹುಮಾನ ಕೊಡ್ತಾಯಿದ್ರು. ಆ ವ್ಯವಸ್ಥೆ ಇತ್ತು. ಸಮಗ್ರ ಮಧ್ವ ವಿಜಯ ಪಾರಾಯಣ. ಇವತ್ತಿಗೂ ಬೆಂಗಳೂರಿನಲ್ಲಿ ಮಧ್ವ ವಿಜಯ ಪಾರಾಯಣ ಸಂಘ ಅಂತಲೇ ಇದೆ. ಒಂದೊಂದು ಗುಂಪು ಮಾಡಿಕೊಂಡು ಮಧ್ವ ವಿಜಯ ಕಲಿತು ಭಾನುವಾರ ಒಬ್ಬೊಬ್ಬರ ಮನೆಯಲ್ಲಿ 16 ಸರ್ಗ ಪಾರಾಯಣ ಮಾಡ್ತಾರೆ. ಇದಕ್ಕೆಲ್ಲ ಸ್ಫೂರ್ತಿ ಶ್ರೀ ವಿಷ್ಣು ತೀರ್ಥ ಶ್ರೀಪಾದಂಗಳವರು. ಯಾಕೆ ಅಂದರೆ ಅವರ ಕಾಲದಲ್ಲಿ ಒಂದು ಸಲ ಬರಗಾಲ ಬಂದಾಗ ಎಲ್ಲ ಕಡೆ ದುರ್ಭಿಕ್ಷ, ಆಹಾರ ಇಲ್ಲ, ಏನು ಮಾಡಬೇಕು ಅಂಥ ಬರಗಾಲ ಬಂದಾಗ ವಿಷ್ಣು ತೀರ್ಥರು ನಾಣ್ಯ, ಕಬ್ಬಿಣದ ನಾಣ್ಯ ಇರ್ತದಲ್ಲ ಚಲಾವಣೆಯಲ್ಲಿ, ಅಂಥ ನಾಣ್ಯ ಇಟ್ಟು ಮಣೆ ಹಾಕಿ ಅದರ ಮೇಲೆ ಕೂತ್ಕೊಂಡು ಮಧ್ವ ವಿಜಯ ಪಾರಾಯಣ ಮಾಡಿದರೆ ಬಂಗಾರದ ನಾಣ್ಯ ಆಗ್ತಿತ್ತಂತೆ, ಚಿನ್ನದ ನಾಣ್ಯ ಆಗ್ತಿತ್ತಂತೆ. ಕಬ್ಬಿಣವನ್ನು ಚಿನ್ನವಾಗಿ ಮಾಡ್ತಕ್ಕಂಥ ಸುವರ್ಣ ಸ್ವಾಮಿಗಳು ಅಂತಂದರೆ ವಿಷ್ಣು ತೀರ್ಥರು. ಇನ್ನೆಲ್ಲೂ ನೋಡಿಲ್ಲ ಇಂಥ ಇತಿಹಾಸ. ಕಬ್ಬಿಣದ ನಾಣ್ಯಗಳನ್ನು ಬಂಗಾರ ಮಾಡಿ ರಾಜನೇ ಕೊಡ್ತಿದ್ರಂತೆ, ತರಿಸು ಪ್ರಜೆಗಳಿಗೆ ಹಂಚು ಅಂತ. ಆ ರೀತಿ ಬಂಗಾರದ ನಾಣ್ಯ ಸೃಷ್ಟಿ ಎಷ್ಟು ಬೇಕೋ ಅಷ್ಟು, ಮತ್ತೆ ಸಿಕ್ಕಾಪಟ್ಟೆ ಮಾಡಿಲ್ಲ. ವೈರಾಗ್ಯಶಾಲಿಗಳು ಆ ರೀತಿ ಬಂಗಾರದ ನಾಣ್ಯ ಮಾಡಿಸಿ ಎಲ್ಲರನ್ನೂ ಕೂಡ ಸಮೃದ್ಧವಾಗಿರುವಂತೆ ಸಂರಕ್ಷಣೆ ಮಾಡಿದ ಮಹಾನುಭಾವರು ವಿಷ್ಣು ತೀರ್ಥರು. ರಮಾಸ್ತೋತ್ರಕ್ಕೂ ಅದೇ ರೀತಿ ಮಹಿಮೆ ಇದೆ. ಮಧ್ವ ವಿಜಯದ ಫಲಮಾಲಿಕ ಅಂತ ಒಂದು ಮಾಡಿದ್ದಾರೆ. ನಿಮಗೆ ಏನೇನು ಫಲ ಬೇಕು ಮಧ್ವ ವಿಜಯದ ಒಂದೊಂದು ಸರ್ಗ ಪಾರಾಯಣ ಮಾಡಿರಿ ಸಾಕು, ಕೊನೆ ಪಕ್ಷ ಒಂದೊಂದು ಸರ್ಗ ಪಾರಾಯಣ ಮಾಡಿರಿ, ಇಂತಿಂಥ ಫಲ ಸಿಗ್ತದೆ. ಜ್ಞಾನ ಸಿದ್ಧಿ ಆಗಬೇಕು. ಮಕ್ಕಳು ಮಂದಾಗಿರ್ತಾರೆ, ದಡ್ಡರಾಗಿರ್ತಾರೆ, ಬುದ್ಧಿ ಚುರುಕಿರೋದಿಲ್ಲ, ಬೆಳವಣಿಗೆ ಮೆಂಟಲ್ ಏಜ್ ಕಡಿಮೆ ಇರ್ತದೆ. ಫಿಸಿಕಲ್ ಏಜು 20-25 ಇದ್ದರೂ ಕೂಡ ಮೆಂಟಲ್ ಏಜು 7-8 ಇರ್ತದೆ. ಅಂಥವ್ರಿಗೆ ಏನು ಮಾಡಬೇಕು? ಮಧ್ವ ವಿಜಯದ 7ನೇ ಸರ್ಗ ಪಾರಾಯಣ ಮಾಡಿರಿ. ವೇದವ್ಯಾಸ ದೇವರು ಜ್ಞಾನಪ್ರದರು, ವಿಜ್ಞಾನ ಮರೀಚಿ ಮಾಲಿ ಅಂತಾರೆ. ಅಂಥ ವೇದವ್ಯಾಸ ದೇವರ
ವರ್ಣನೆ ಬರ್ತಕ್ಕಂಥ ಅಥಹೈಮವತೆ ತಟಾಂತರೆ ಬದರೀಷಂಡ ವಿಶೇಷ ಮಂಡಿತಂ, ಅದನ್ನು ಪಾರಾಯಣ ಮಾಡಿರಿ, ಅದರಿಂದ ಅಭಿಮಂತ್ರಿಸಿರಿ, ನೀರನ್ನು ಕುಡಿಸ್ರಿ, ಬುದ್ಧಿ ಬೆಳವಣಿಗೆ ಆಗ್ತದೆ. ಈ ರೀತಿ ತಾವು ತಮ್ಮ ದಿವ್ಯ ದೃಷ್ಟಿಯಿಂದ ಒಂದೊಂದು ಸರ್ಗಕ್ಕೆ ಫಲ ಕಂಡುಕೊಂಡು ಅದನ್ನು ಸ್ತೋತ್ರ ಮಾಡಿಟ್ಟಿದ್ದಾರೆ. ಹಾಗೆ ಪ್ರತಿಯೊಂದು ಸರ್ಗದಲ್ಲಿ ಏನು ಪ್ರಮೇಯ ಬಂದಿದೆ ಅದನ್ನು ಮಾಡಿಟ್ಟಿದ್ದಾರೆ. ಎಷ್ಟು ಉಪಕಾರ! ಹೇಗೆ ಜೀವನ ಮಾಡಬೇಕು, ಬೆಳಗ್ಗೆಯಿಂದ ರಾತ್ರಿ ತನಕ ಹೇಗೆ ಬದುಕಬೇಕು ಅನ್ನೋದಕ್ಕೊಂದು ಆಜ್ಞಾಪತ್ರ ಅಂತ ಮಾಡಿದ್ದಾರೆ. ಎಷ್ಟೊತ್ತಿಗೆ ಏಳಬೇಕು, ಟೈಮ್ ಟೇಬಲ್, ಎಷ್ಟೊತ್ತಿಗೆ ಏಳಬೇಕು, ಪೂಜೆಗೆ ಎಷ್ಟೊತ್ತು. ಕೆಲವರು ಬೆಳಗ್ಗೆ ಕೂತರು ಮಧ್ಯಾಹ್ನ ತನಕನೂ ಪೂಜೆನೇ, ಪ್ರವಚನ ಕೂತರೆ ದೀಪ ಶಾಂತ ಆಗೋ ತನಕನೂ ಪ್ರವಚನನೇ. ಹಾಗೆಲ್ಲ ಅಲ್ಲ, ಎಷ್ಟೊತ್ತು ಪ್ರವಚನ ಮಾಡಬೇಕು, ಎಷ್ಟೊತ್ತು ಪೂಜೆ ಮಾಡಬೇಕು, ಎಷ್ಟೊತ್ತು ಗ್ರಂಥ ಅಧ್ಯಯನ ಮಾಡಬೇಕು, ಊಟೋಪಚಾರಗಳಿಗೆ ಎಷ್ಟು, ಕುಟುಂಬದ ನಿರ್ವಹಣೆಗೆ ಎಷ್ಟು ಸಮಯ, ಈ ರೀತಿ ಸಮಯ ಟೈಮ್ ಟೇಬಲ್ ಮಾಡಿಕೊಂಡು ಬದುಕ್ರಿ ಅಂತ ಆಜ್ಞಾಪತ್ರದಲ್ಲಿ ಅದನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಎಷ್ಟು ಜನರ ಮೇಲೆ ಕಳಕಳಿ ಅವರಿಗೆ, ವಿಷ್ಣು ತೀರ್ಥದ ಇವರಿಗೆ, ಶ್ರೀಪಾದಂಗಳವರಿಗೆ. ಅಂಥ ಮಹಾನುಭಾವರು ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಎಲ್ರಿಗೂ ಅನುಭವಕ್ಕೆ ಬಂದಿರಬಹುದು. ಇಲ್ಲಿ ಕೂತ್ಕೊಂಡ್ರೆ ಸಾಕು, ಏನೋ ಒಂದು ವೈಬ್ರೇಷನ್. ಈ ಪ್ರದೇಶದಲ್ಲಿ ಕಲಿಬಾಧೆ ಇಲ್ಲ ಅಂತ ಅವರೇ ಹೇಳಿದ್ದಾರಂತೆ. ಕಲಿಬಾಧೆ ಇಲ್ಲ, ಕಲಿಯನ್ನು ತೋರಿಸಿದ್ದಾರೆ ಅಂತ ಒಂದು ಚರಿತ್ರೆ ಇದೆ. ಕಲಿ ಹೇಗಿದ್ದಾನೆ ಅಂತ ತಮ್ಮ ಶಿಷ್ಯರಿಗೆ ತೋರಿಸಿದ್ರಂತೆ. ನಿಮ್ಮ ಕಲಿ ತೋರಿಸ್ತೀನಿ ಬರ್ರಿ ಅಂತ ಕಲಿಯನ್ನು ತೋರಿಸಿದ್ರಂತೆ. ಈ ಪ್ರದೇಶದಲ್ಲಿ ಮಾತ್ರ ಅವರ ಪ್ರಭಾವ. ಹಾಗೆ ಧರ್ಮರಾಜ ದುರ್ಯೋಧನ ಸತ್ತ ದಿವಸ ಕಲಿಯುಗ ಪ್ರಾರಂಭ, ಆದರೆ ಮತ್ತೆ ಧರ್ಮರಾಜ ಇರೋ ತನಕ ಕಲಿ ಬರಲಿಲ್ಲಂತೆ. ಅದು ಕೃತಯುಗ ನಡೀತಂತೆ. ದ್ವಾಪರ ಯುಗ ಮುಗಿತು, ಕಲಿಯುಗ ಬರಲಿಲ್ಲ, ಮಧ್ಯದಲ್ಲಿ ಕೃತಯುಗ ಬಂತಂತೆ. ಅಷ್ಟು ವರ್ಷ ಮಾತ್ರ ಕೃತಯುಗ. ಆಮೇಲೆ ಮತ್ತೆ ಧರ್ಮರಾಜ ಅವರೆಲ್ಲ ಸ್ವರ್ಗಾರೋಹಣ ಮಾಡಿದ ಮೇಲೆ ಕಲಿಯುಗ ಪ್ರಾರಂಭ ಆಯ್ತಂತೆ. ಹಾಗೆ ಅವರಿದ್ದ ಜಾಗದಲ್ಲಿ ಕಲಿ ಇಲ್ಲ. ಇಲ್ಲೆಲ್ಲ ಬರೀತಾರೆ ಕಲಿದೋಷ ಪರಿಹಾರಕ್ಕೆ ಏನು ಮಾಡಬೇಕು, ಏನು. ಕಲಿ ನಿಗ್ರಹ ಮಾಡಿದ ಪರೀಕ್ಷಿತ ರಾಜನ ಕಥೆ ಕೇಳ್ರಿ, ಅದರಿಂದ ಕಲಿ ಪ್ರಭಾವ ಬರೋದಿಲ್ಲ. ಅದೇ ಪ್ರಶ್ನೆ ಹಾಕ್ಕೊಂಡ್ರು. ಭಾಗವತ ಹೇಳ್ತೇವೆ ಅಂತ ಹೊರಟವರು ಪರೀಕ್ಷಿತ ರಾಜನ ಕಥೆ ಯಾಕೆ ಹೇಳ್ತೀರಿ ಅಂತ ಕೇಳಿದರೆ, ಪರೀಕ್ಷಿತ ರಾಜನ ಕಥೆ ಕೇಳಿದರೆ ಕಲಿಬಾಧೆಗೆ ಒಳಗಾಗಲ್ಲ ನೀವು, ಅದಕ್ಕೋಸ್ಕರ ವ್ಯಾಸರು ಪರೀಕ್ಷಿತ ರಾಜನ ಕಥೆ ಹೇಳಿದ್ದಾರೆ. ಯಾಕೆ, ಕಲಿಗೆದ್ದವನು ಪರೀಕ್ಷಿನ್ ಮಹಾರಾಜ. ಅಂಥ ವೈಭವ, ಅಂಥ ಮಹಿಮೆ ವಿಷ್ಣುತೀರ್ಥ ಶ್ರೀಪಾದಂಗಳವರದ್ದು. ಅದರಿಂದಲೇ ಈ ಸ್ಥಳಕ್ಕೆ ಬಂದಾಗ ನಾನು ನಿಜವಾಗಿಯೂ ನನಗೆ ಆರೋಗ್ಯ ಇಲ್ಲ, ಎಲ್ರಿಗೂ ಗೊತ್ತಿದೆ. ಈಗ ಈ 70 ವಯಸ್ಸಿಗೆ ಯಾಕೆ 90 ವರ್ಷದವರು ಗಟ್ಟಿಮುಟ್ಟಾಗಿ ನಡೀತಾರೆ. ನಾವು 70ಕ್ಕೆ ಜೋಲಿ ಹೋಗ್ತದೆ ನಡಿಬೇಕಾದ್ರೆ. ಏನೋ ಒಂದು ಕಾಯಿಲೆ ಬಂತು, ಅದರಿಂದ ಸ್ವಲ್ಪ ತೊಂದರೆ ಆಯಿತು, ಅದು ಮತ್ತೆ ರಿಕವರ್ ಆಗಲಿಲ್ಲ. ಆದ್ದರಿಂದ ಪ್ರತಿ ವರ್ಷ ಬದರಿಗೆ ಹೋಗೋದು ಒಂದು ಸಂಪ್ರದಾಯ ನಮ್ಮದು. ಚಾತುರ್ಮಾಸ್ಯ ಮುಗಿದ ಕೂಡಲೇ ಬದರಿ ಕ್ಷೇತ್ರಕ್ಕೆ ಹೋಗಬೇಕು. ಪಿತೃಪಕ್ಷದಲ್ಲೆಲ್ಲ ಈ ದ್ವಾರಕಾ ಆ ಕಡೆಲ್ಲ ಸಂಚಾರ ಮಾಡಿ ನವರಾತ್ರಿ ಹೊತ್ತಿಗೆ ಬದರಿ ಸೇರಬೇಕು. ಅಲ್ಲಿ ನಾರಾಯಣ ದರ್ಶನ ಮಾಡಿ ಮತ್ತೆ ಪೂರ್ವ ಭಾಗದಿಂದ ಕಾಶಿ, ಗಯಾ, ಪ್ರಯಾಗ ಎಲ್ಲ ಮುಗಿಸ್ಕೊಂಡು ಬರೋದು ಈ ಪದ್ಧತಿ. ಈ ವರ್ಷ ಬೇಡವೇ ಹೋದ ವರ್ಷ ಹೋದ್ದಕ್ಕೆ ಡಾಕ್ಟ್ರು ಬೈದರು, ಈ ಸಲ ಹೋಗಲೇಬೇಡಿ ನೀವು ಅಂತಂದರು. ಏನು ಮಾಡಲಿ, ಬದರಿ ನಾರಾಯಣ ದರ್ಶನ ಈಗಾಗಲೇ 17-18 ವರ್ಷ ತಪ್ಪದೇ ಮಾಡ್ಕೊಂಡು ಬಂದಿದ್ದೀವಿ ಕಂಟಿನ್ಯೂಸ್ ಆಗಿ. ಬದರಿ ನಾರಾಯಣ ದರ್ಶನ ತಪ್ಪದಲ್ಲ ಅಂದಾಗ ಯೋಚನೆ ಮಾಡ್ತಾ ಇರುವಾಗ ದಾಮೋದರ ದೇಸಾಯಿಯವರು ಫೋನ್ ಮಾಡಿದರು, ನೀವು ಮಾದನೂರಿಗೆ ಬರಬೇಕು, ಪಾಡ್ಯದ ದಿವಸ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಅಂತ. ಪ್ರಾಯಶಃ ನಾವು ಪಾಡ್ಯ ಅಲ್ಲಿರ್ತಿದ್ವಿ, ಇವತ್ತು ಬದರಿಯಲ್ಲೇ ಇದ್ದೇವೆ. ಇದು ವಿಷ್ಣು ತೀರ್ಥರ ಕೃಪಾ. ಇದು ನನಗೆ ಸಂತೋಷ ಆಯಿತು. ಪರವಾಗಿಲ್ಲ, ಕೊಪ್ಪಳದ ತನಕ ಹೋಗ್ಬೋದು, ಪ್ರಯಾಣ ಮಾಡ್ಬೋದು. ಉತ್ತರ ಭಾರತ ಬದರಿ ತನಕ ಹೋಗೋದು ಕಷ್ಟ, ಇಲ್ಲಿಗೆ ಆದರೆ ಪ್ರಯಾಣ ಮಾಡಿಬಿಡ್ಬೋದು ಅಂತ ಹೇಳಿ ಬಂದು. ಯಾಕೆ ಅಂದರೆ ಇದು ಬದರಿಗೆ ಸಮಾನ. ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ವಿಷ್ಣು ತೀರ್ಥರೇ ಹೇಳಿದ ಮಾತು ಇದು. ಇದಕ್ಕೆ ಸಮಾನವಾದ ಸ್ಥಳ ಮತ್ತೊಂದಿಲ್ಲ. ನಮ್ಮ ವಾಣಿ ಏನಿದೆ, ಭಾಗವತ ಸಾರೋದ್ಧಾರ ಆಗಲಿ, ನ್ಯಾಯಸುಧಾ ಸ್ತೋತ್ರ ಆಗಲಿ, ಆಜ್ಞಾಪತ್ರ ಆಗಲಿ, ಅದಕ್ಕೆ ಸಮಾನವಾದ ವಾಣಿ ಮತ್ತೊಂದಿಲ್ಲ. ಹೀಗೆ ಅವರೇ ಈ ಸ್ಥಳದ ಮಹಿಮೆಯನ್ನು ಮಧ್ವವಿಜಯದಲ್ಲಿ ಬದರಿಗೇನು ಹೇಳಿದ್ದಾರೆ ಅದೆಲ್ಲ ಇಲ್ಲಿ ಹೊಂದಿಕೆ ಆಗ್ತದೆ. ಅದರಿಂದ ವ್ಯತ್ಯಾಸ ಇಷ್ಟೇ, ಅಲ್ಲಿ ಯಾವಾಗಲೂ ಹೊದ್ಕೊಂಡು ಮಾಡಿಕೊಂಡು ಕೂತಿರಬೇಕು, ಇಲ್ಲಿ ಆರಾಮಾಗಿ ಕೂಡ್ರಿ ಅಂತಾರೆ ಅವರು ಅಷ್ಟೇ.
ಇಲ್ಲಿ ಬಂದರೆ ನೀವು ಆರಾಮಾಗಿರ್ಬೋದು, ಸಂಕಟ ಪಡಬೇಕಾಗಿಲ್ಲ. ಪಕ್ಕದಲ್ಲೊಂದು ಅಗ್ಗಿಷ್ಟಿಗೆ, ಹೀಟರು ಏನೂ ಬೇಕಾಗಿಲ್ಲ, ಆರಾಮಾಗಿರ್ಬೋದು ಈ ಬದರಿಗೆ ಬಂದರೆ ಅಂತ. ಇದು ಒಂದು ಸಂದೇಶ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಬದರಿಗೆ ಹೋಗ್ಲಿಕ್ಕೆ ಆಗಿಲ್ಲ, ಯಾರ್ಯಾರು ಇನ್ನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಇರ್ತದೆ. ಅನೇಕರಿಗೆ ಬದರಿಗೆ ಹೋಗದೇನೆ ವೃದ್ಧಾಪ್ಯ ಬಂದಿರ್ತದೆ, ಆಮೇಲೆ ಹೋಗ್ಲಿಕ್ಕೆ ಧೈರ್ಯ ಸಾಕಾಗೋದಿಲ್ಲ. ಹೆಂಗೆ ಹೋಗೋದು ಬದರಿಗೆ ಅಂತಂದರೆ? ಎಂತೆಂಥ ಯುವಕರು ಹೋಗುವಾಗಲೇ 10 ದೇವಸ್ಥಾನಕ್ಕೆ ಹೋಗಿ ಎಲ್ಲರ ಹತ್ರ ಮಂತ್ರಾಕ್ಷತೆ ತೊಗೊಂಡು ಹೋಗಿ ಬದರಿಗೆ ಹೋಗಿ ಬರ್ತೀವಿ ಅಂತ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅಷ್ಟು ಭಯ ಆ ಬದರಿಗೆ ಹೋಗಿ ಬರೋದು ಅಂತಂದರೆ. ಎಷ್ಟು ರೋಡ್ ಚೆನ್ನಾಗಿ ಮಾಡಿದ್ದಾರೆ ಮೋದಿಯವರು ಅಂತಂದರೂ ಕೂಡ ಲ್ಯಾಂಡ್ ಸ್ಲೈಡಿಂಗಿಗೆ ಏನು ಮಾಡ್ತೀರಿ? ಲ್ಯಾಂಡ್ ಸ್ಲೈಡಿಂಗ್ ನಾವೇ ಒಂದು ಸಲ ಬದರಿಗೆ ಹೋಗಿ ಬರುವಾಗ ನಮ್ಮ ಎದುರುಗಡೆ ಒಂದು ಇಂಡಿಕಾ ಕಾರ್ ಹೋಗ್ತಾ ಇದೆ, ದೊಡ್ಡ ಬಂಡೆಕಲ್ಲು ಬಿದ್ದು ಅಪ್ಪಚ್ಚಿಯಾಗಿ ಅದರ ಕೆಳಗಡೆ ಆ ಡ್ರೈವರ್ನ ನೋಡಿ ಬಂದಿದ್ದೀವಿ ನಾವು. ಆಮೇಲೆ ಪೂರ್ತಿ ಹಿಂಗೆ ನೋಡಿಕೊಂಡೇ ಬಂದಿದ್ದು ಹರಿದ್ವಾರ ತನಕ. ಎಲ್ಲಿ ಬೀಳ್ತದೆ ನೋಡಿದರೂ ಬೀಳೋದೆ, ಅದು ಬೀಳೋದಿದ್ದರೆ ಬೀಳೋದೆ. ಇಂಥ ಪರಿಸ್ಥಿತಿ ಇದೆ. ಆದರೆ ಇಲ್ಲಿ ಬಂದರೆ ಏನಿಲ್ಲ. ಇಲ್ಲಿ ಬರ್ರಿ, ಬದರಿ ಯಾತ್ರೆ ಫಲ ಸಿಗ್ತದೆ. ಸರ್ವಯಾತ್ರಾ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಅಂತಂದ ಹಾಗೆ ಇಲ್ಲಿ ಬಂದರೆ ಬದರಿ ನಾರಾಯಣನ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ ಎಲ್ಲವೂ ಇದೆ. ಭಾಗವತ ಸಾರೋದ್ಧಾರದಲ್ಲಿ ಒಂದು ವಿಶಿಷ್ಟವಾದ ಒಂದು ಪ್ರಕರಣ ಮಾಡಿ ಭಾಗವತದ ಸಂದೇಶವನ್ನು ಹೇಳಿದ್ದಾರೆ. ಮಹತ್ ಸೇವಾ ಪ್ರಶಂಸಾ ಪ್ರಕರಣ ಅಂತ. ಮಹಾತ್ಮರ ಸೇವೆ ಮಾಡಬೇಕು. ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಾದ್ರೆ ಮಹಾತ್ಮರ ಸೇವೆ, ಅದರಿಂದಲೇ ಎಲ್ಲ ಕೈಗೂಡೋದು. ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಪ್ರತಿಯೊಬ್ಬನಿಗೂ ಹುಟ್ಟಿದಾಗ ಅವನ ಕಣ್ಣ ಮುಂದೆ 2 ಬಾಗಿಲು, ಒಂದು ಮೋಕ್ಷದ ಬಾಗಿಲು, ಒಂದು ನರಕದ ಬಾಗಿಲು. ಯಾವುದು ಮೋಕ್ಷದ ಬಾಗಿಲು? ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೇ. ಮಹಾತ್ಮರ ಸೇವೆ ಅದು ಮೋಕ್ಷದ ಬಾಗಿಲು. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ದುಷ್ಟರ ಸಹವಾಸ ಅದು ನರಕದ ಬಾಗಿಲು. ಹೀಗೆ 2 ಬಾಗಿಲನ್ನು ತೋರಿಸಿದ್ದಾರೆ ವ್ಯಾಸರು. ಅದನ್ನು ಇವರು ಸಂಗ್ರಹ ಮಾಡ್ತಾರೆ. ಅದರಲ್ಲಿ ಮಹಾತ್ಮರು ಅಂದರೆ ಯಾರು ಸೇವೆ ಮಾಡಬೇಕು ಅನ್ನೋ ಜಿಜ್ಞಾಸೆ ಬಂದಾಗ ಮಹಾತ್ಮರು ಅಂದರೆ ಯಾರು ಸೇವೆ ಮಾಡಬೇಕು ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸಂಸಾರದಲ್ಲಿ ನೊಂದವನು, ಈ ಸಂಸಾರ ಚಕ್ರದಲ್ಲಿ ಸಿಗಾಕೊಂಡವನು, ಬಹಳ ಶ್ರಮಪಟ್ಟು ಭಗವಂತನ ಸ್ಮರಣೆನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ. ಅಂಥ ಸ್ಥಿತಿಗೆ ಬರ್ತಾನೆ ಜೀವ. ಅಂಥವನು ಯುಕ್ತ್ಯಾಕಯ ಮಹದನುಗ್ರಹ ಮಂತರೇಣ. ಮಹಾತ್ಮರ ಅನುಗ್ರಹ ಇಲ್ಲದೆ ಅವನಿಗೆ ಹೇಗೆ ಮೋಕ್ಷ ಮಾರ್ಗ ಸಿಗಲಿಕ್ಕೆ ಸಾಧ್ಯ? ಆದ್ದರಿಂದ ಮಹಾತ್ಮರ ಅನುಗ್ರಹ ಸಂಪಾದನೆ ಮಾಡಬೇಕು. ಆಮೇಲೆ ಬಂದಿರೋದೇ ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೇ. ಏನು ಮಹಾತ್ಮರ ಸೇವೆ ಅಂದರೆ, ಯಾರು ಬ್ರಾಹ್ಮಣರಿದ್ದಾರೆ, ಏವಾ ಮಯೀಶೇ ಕೃತ ಸೌಹೃದಾರ್ಥ, ನನ್ನಲ್ಲಿ ಸ್ನೇಹ ಮಾಡೋದೇ ಭಕ್ತಿ ಮಾಡೋದೇ ಅವರಿಗೆ ಪರಮ ಪ್ರಯೋಜನ. ಜನೇಶು ದೇಹಂಭರವಾರ್ತಿಕೇಶು, ಬರೇ ಹೊಟ್ಟೆ ತುಂಬಿಕೊಳ್ಳೋ ವ್ಯಾಪಾರ, ತಲೆ ತುಂಬಿಕೊಳ್ಳೋದಿಲ್ಲ, ಹೃದಯದಲ್ಲಿ ಭಕ್ತಿ ತುಂಬಿಕೊಳ್ಳೋದಿಲ್ಲ, ಹೊಟ್ಟೆ ಒಂದು ತುಂಬಬೇಕು. ಅಂಥ ವಾರ್ತೆಯಲ್ಲಿ ತೊಡಗಿದವರು ಯಾರಿದ್ದಾರೆ ಅಂಥವರಲ್ಲಿ ನ ಪ್ರೀತಿಯುಕ್ತ, ಅವರಲ್ಲಿ ಪ್ರೀತಿ ಮಾಡಬೇಡ್ರಿ. ಹೊಟ್ಟೆ ಯೋಚನೆ ಮಾಡುವವರಲ್ಲಿ ಪ್ರೀತಿ ಮಾಡಬೇಡಿ. ಹೃದಯದಲ್ಲಿ ಭಕ್ತಿ ತುಂಬಬೇಕು, ತಲೆಯಲ್ಲಿ ಜ್ಞಾನ ತುಂಬಬೇಕು. ಅಂಥವರ ಪಾದ ಹಿಡೀರಿ, ಅವರೇ ಮಹಾತ್ಮರು. ಹೊಟ್ಟೆ ಬಗ್ಗೆ ಮಾತ್ರ ಯೋಚನೆ ಮಾಡಿದರೆ ಅವರು ಮಹಾತ್ಮರಲ್ಲ. ಅದಕ್ಕಿಂತ ಮೇಲಿರೋದು ಹೃದಯ, ಅದಕ್ಕಿಂತ ಮೇಲಿರೋದು ಜ್ಞಾನ. ಅದರಿಂದ ಭಕ್ತಿ ಬೇಕು. ಆ ಭಕ್ತಿಯಿಂದ ಪರಮಾತ್ಮನ ಸಾಕ್ಷಾತ್ಕಾರ ಬೇಕು. ಈ ಸಾಕ್ಷಾತ್ಕಾರ ಮತ್ತು ಹೃದಯ ಅದು ಮೇಲಿರ್ತಕ್ಕಂಥದ್ದು. ಹೊಟ್ಟೆ ಕೆಳಗಿರೋದು, ಕೆಳಗೆ ದೃಷ್ಟಿ ಹಾಕಿಬಿಡ್ರಿ, ಮೇಲ್ ದೃಷ್ಟಿ ಹಾಕಿರಿ. ಹೃದಯ ತುಂಬಿಸ್ಕೊಳ್ರಿ, ತಲೆ ತುಂಬಿಸ್ಕೊಳ್ರಿ, ಜ್ಞಾನದಿಂದ ಭಕ್ತಿಯಿಂದ ಹೃದಯ ತುಂಬಿಸ್ಕೊಳ್ರಿ. ಅಂಥವರು ಮಹಾತ್ಮರು. ಅವರ ಸೇವೆ ಮಾಡಿ. ತದೇವ ತದ್ಧರ್ಮಪರೈರ್ವಿನೀತೈ ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವ್ಯತಾಂ. ನಿಮಗೆ ಮೋಕ್ಷ ಆಗಬೇಕು, ಸುಖ ಆಗಬೇಕು ಅಂತಿದ್ದರೆ ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವ್ಯತಾಂ. ಬ್ರಹ್ಮಕುಲ ಅಂದರೆ ಬ್ರಾಹ್ಮಣ ಸಮುದಾಯ, ಅವರ ಸೇವೆ ಮಾಡಿರಿ. ಪರಮಾತ್ಮ ಅವನಿಗೆ ಯಜ್ಞ ಮಾಡಿ ಯಾಗ ಮಾಡಿ ಅವನನ್ನೇ ಡೈರೆಕ್ಟಾಗಿ ತೃಪ್ತಿಪಡಿಸ್ತೀವಿ ಅಂತಂದರೆ ಮಾಡಿರಿ. ಒಳ್ಳೆ ಚೆರು ಮಾಡಿ ತುಪ್ಪ ಹಾಕಿ ಅಗ್ನಿಯಲ್ಲಿ ಹಾಕಿದಾಗ ಅಗ್ನಂತರ್ಗತ ಹರಿಣೀಪತಿ ಪರಿಶ್ರಮ ಸ್ವೀಕಾರ ಮಾಡ್ತಾನೆ. ಆದರೆ ಅದರಿಂದ ಎಷ್ಟು ತೃಪ್ತಿ ಆಗ್ತದೋ ಅದಕ್ಕಿಂತ ಹೆಚ್ಚು ತೃಪ್ತಿ ಬ್ರಾಹ್ಮಣರು ಒಂದೊಂದು ತುತ್ತು ಬಾಯಿಯಲ್ಲಿಟ್ಟುಕೊಳ್ಳುವಾಗ ಅವನಿಗೆ ಆಗ್ತದೆ.
ಅಗ್ನಿಯಲ್ಲಿ ಹಾಕುವ ಆಹುತಿಗಿಂತ ಹೆಚ್ಚು ತೃಪ್ತಿ ಆಗೋದು ಬ್ರಾಹ್ಮಣರು ತುತ್ತು ಬಾಯಲ್ಲಿಟ್ಟುಕೊಳ್ಳುವಾಗ. ಅಶ್ನಾತ್ಯನಂತ ಖಲು ತತ್ವಕೋವಿದೈ ಶ್ರದ್ಧಾಹುತಂ ಯನ್ಮುಖ ಯುಜ್ಜನಾಮಭಿ ನವೈ ತಥಾ ಚೇತನಯಾ ಬಹಿಷ್ಕೃತೆ. ಜಡ ಅಗ್ನಿ ಅಲ್ಲಿ ಹಾಕ್ತೀರಿ ನೀವು, ಬ್ರಾಹ್ಮಣ ಕುಲಕ್ಕೆ ಹಾಕಿರಿ, ಚೇತನರ ಬಾಯಲ್ಲಿ ಹಾಕಿರಿ, ಅವರು ಬ್ರಾಹ್ಮಣರು. ನವೈ ತಥಾ ಚೇತನಯಾ ಬಹಿಷ್ಕೃತೆ ಹುತಾಶನೆ ಪಾರಮಹಂಸ್ಯವರ್ಯುಗು. ಬ್ರಾಹ್ಮಣರ ಮುಖದಲ್ಲಿ ಆಹುತಿ ಕೊಟ್ಟಾಗ ಎಷ್ಟು ತೃಪ್ತಿ ಆಗ್ತದೋ ಬರೀ ಅಗ್ನಿಯಲ್ಲಿ ಆಹುತಿ ಕೊಟ್ಟಾಗ ಅಷ್ಟು ತೃಪ್ತಿ ಆಗೋದಿಲ್ಲ. ಬ್ರಾಹ್ಮಣರ ಸೇವೆ ಮಾಡಿರಿ. ಯದ್ ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈ ಸಮಾಧಿನಾ ಬಿಭ್ರದಿಹಾರ್ಥ ಸಿದ್ಧಯೇ ಯತ್ರೇದಮಾದರ್ಶೈವಾವಭಾಸತೆ. ಪರಮಾತ್ಮನನ್ನು ಕಾಣಬೇಕು ಅಂತಿದೆಯಾ, ಆ ಬ್ರಾಹ್ಮಣರ ಸೇವೆ ಮಾಡಿರಿ. ನಮ್ಮ ಮುಖ ನಮಗೆ ನೋಡಬೇಕು ಅಂತ ಅಂದ್ಕೋತಾರೆ ಎಲ್ಲರೂ ಕೂಡ. ದೇವರ ಪ್ರತಿಮೆ ನೋಡೋಕ್ಕಿಂತ ತಮ್ಮ ಮುಖ ನೋಡಿಕೊಳ್ಳೋ ಟೈಮೇ ಜಾಸ್ತಿ. ಕನ್ನಡಿ ಮುಂದೆ ನಿಂತಿದ್ದು ಮುಖ ನೋಡಿಕೊಂಡದ್ದೇ ಅಷ್ಟು ದೇವರ ದರ್ಶನ ಮಾಡೋದಿಲ್ಲ. ನಮ್ಮ ಮುಖ ದರ್ಶನ ಮಾಡಬೇಕು. ನಮ್ಮ ಮುಖ ನಮಗೆ ಕಾಣಿಸ್ಬೇಕಾದ್ರೆ ಏನು ಮಾಡಬೇಕು? ಕನ್ನಡಿ ಇದ್ರೇ ಸಾಧ್ಯ. ಜೊತೆಗೊಂದು ಕನ್ನಡಿ ಇಟ್ಕೊಂಡೇ ಇರ್ತಾರೆ. ಈಗಂತೂ ಮೊಬೈಲ್ನಲ್ಲೇ ಕನ್ನಡಿ ಬಂದುಬಿಟ್ಟಿದೆ. ಅದು ಮಾತಿಗೂ ಆಯಿತು, ನೋಡ್ಕೊಳ್ಳಿಕ್ಕೂ ಆಯಿತು. ಅಂತೂ ಹೇಗೆ ಕನ್ನಡಿ ಇದ್ದರೆ ಮಾತ್ರ ನಮ್ಮ ಮುಖ ಕಾಣಲಿಕ್ಕೆ ಸಾಧ್ಯನೋ ಹಾಗೆ ಬ್ರಾಹ್ಮಣರಲ್ಲೇ ನಿಮಗೆ ಪರಮಾತ್ಮ ಕಾಣೋದು. ಆದ್ದರಿಂದ ತಸ್ಮಾತ್ ಬ್ರಹ್ಮಕುಲಂ ನಿಷೇವ್ಯತಾಂ ಯತ್ರೇದಂ ಆದರ್ಶೈವಾವಭಾಸತೆ. ಕನ್ನಡಿಯಲ್ಲಿ ನಮ್ಮ ಮುಖ ಕಂಡ ಹಾಗೆ ಮಹಾತ್ಮರಲ್ಲಿ ಪರಮಾತ್ಮ ಕಾಣ್ತಾನೆ ಅವರು ಸೇವೆ ಮಾಡಿದರೆ. ಎಷ್ಟು ಚೆನ್ನಾಗಿ ಸಂಗ್ರಹ ಮಾಡಿದ್ದಾರೆ ವ್ಯಾಸರ ಶ್ಲೋಕಗಳನ್ನು. ಯಸ್ಯಾಮೃತಾಮಲ ಯಶಶ್ರವಣಾವಗಾಹ ಸದ್ಯಃ ಪುನಾತಿ ಜಗದಾಶ್ವಪಚಂ ವಿಕುಂಠಃ ಸೋಹಂ ಭವದ್ಭ್ಯ ಉಪಲಬ್ಧ ಸುತೀರ್ಥಕೀರ್ತಿ ಛಿಂದ್ಯಾಂ ಸ್ವಬಾಹುಮಪಿ ವಃ ಪ್ರತಿಕೂಲ ವೃತ್ತಿಂ. ಈ ಶ್ಲೋಕ ಎಲ್ಲಿ ಬರ್ತದೆ ಅಂದರೆ, ಸನಕಾದಿಗಳು ಪರಮಾತ್ಮನ ಲೋಕಕ್ಕೆ ವೈಕುಂಠ ಲೋಕಕ್ಕೆ ಬಂದಾಗ ಜೈವಿಜಯರು ಅವರನ್ನು ತಡಿತಾರೆ, ಬೆತ್ತ ಹಿಡ್ಕೊಂಡು ತಡಿತಾರೆ. ಇವರು ಸ್ವಲ್ಪ ಅವರಿಗೆ ಶಾಪ ಕೊಟ್ಟರು, ಗಲಾಟೆ ಆಯಿತು. ಒಳಗಿದ್ದ ಪರಮಾತ್ಮ ಏನೋ ಜಗಳ ಆಗ್ತಾ ಇದೆ ಅಂತ ಹೊರಗೆ ಬಂದ. ನೋಡಿದರೆ ಜೈವಿಜಯರು ಸನಕಾದಿಗಳನ್ನು ತಡೆದಿದ್ದಾರೆ, ಒಳಗೆ ಬಿಡ್ತಾ ಇಲ್ಲ. ಆಗ ಭಗವಂತ ಹೇಳೋ ಮಾತು, ಜೈವಿಜಯರಿಗೆ ಹೇಳ್ತಾನೆ, ಏನು ಯಾರನ್ನು ತಡಿತಾ ಇದ್ದೀರಿ ನೀವು? ಇವ್ರನ್ನ ತಡೆದು ಬಿಟ್ಟರೆ ನನಗೆ ಪಬ್ಲಿಸಿಟಿ ಬರೋದು ಹೇಗೆ ಅಂತಾನೆ. ನನಗೆ ಪಬ್ಲಿಸಿಟಿ ತಂದುಕೊಡೋರೇ ಈ ಬ್ರಾಹ್ಮಣರು. ಎಂಥ ಮಾತಾಡ್ತಾನೆ. ಯಾಕೆ? ಅಲ್ಲಿ ಇಲ್ಲಿ ಉಪನ್ಯಾಸ ಮಾಡುವಾಗ ಭಗವಂತನ ಮಹಿಮೆ ಹೇಳಿ ದಾಸ ಸಾಹಿತ್ಯ ರಚನೆ ಮಾಡಿ ಸ್ತೋತ್ರ ರಚನೆ ಮಾಡಿ ನನ್ನನ್ನು ಜಗತ್ತಿನಲ್ಲಿ ಇಷ್ಟು ಕೀರ್ತಿವಂತನನ್ನಾಗಿ ಮಾಡಿದವರೇ ಬ್ರಾಹ್ಮಣರು. ಸೋಹಂ ಭವದ್ಭ್ಯ ಉಪಲಬ್ಧ ಸುತೀರ್ಥ ಕೀರ್ತಿ. ಸನಕಾದಿಗಳೇ, ನಿಮ್ಮಿಂದಲೇ ನನಗೆ ಕೀರ್ತಿ ಬಂದಿರೋದು. ದೊಡ್ಡ ಮಾತಿದು. ಇಂಥ ಮಾತು ಯಾರು ಆಡ್ತಾರೆ? ನಿಮ್ಮಿಂದಲೇ ನನಗೆ ಕೀರ್ತಿ ಬಂದಿರೋದು ಅಂಥ ನಿಮ್ಮನ್ನು ತಡೆದಿದ್ದಾರಲ್ಲ ಜೈವಿಜಯರು, ನೀವು ಕೊಟ್ಟ ಶಾಪ ನಾನು ಅನುಮೋದನೆ ಮಾಡ್ತೀನಿ. ಅವರು ಅಸುರಿಯನಲ್ಲಿ ಹುಟ್ಟಲಿ. ನಿಮಗೆ ನನ್ನ ದ್ವಾರಪಾಲಕರು ವಿರೋಧ ಮಾಡಿದರೂ ಅವರಿಗೆ ಶಾಪ ಕೊಟ್ಟಿದ್ದೀರಿ, ಅದನ್ನು ಅನುಮೋದನೆ ಮಾಡ್ತೀನಿ. ಇಷ್ಟೇ ಅಲ್ಲ, ಒಂದು ವೇಳೆ ನಾನು ನನ್ನ ಕೈಯಿಂದ ನಿಮಗೇನಾದರೂ ಪ್ರತಿರೋಧ ಮಾಡಿದರೆ ನನ್ನ ಕೈಯನ್ನೇ ನಾನು ಕಡ್ದು ಹಾಕ್ಕೋತೀನಿ ಅಂತಾನೆ ಪರಮಾತ್ಮ. ಛಿಂದ್ಯಾಂ ಸ್ವಬಾಹುಮಪಿ ವಃ ಪ್ರತಿಕೂಲ ವೃತ್ತಿಂ. ನಿಮಗೇನಾದರೂ ಪ್ರತಿಕೂಲವಾಗಿ ಬೆತ್ತ ಅಡ್ಡ ಹಿಡಿದಿದ್ದರೆ ನನ್ನ ಕೈಯನ್ನೇ ನಾನು ಕಡ್ಕೋತಾ ಇದ್ದೆ. ಇವರು ಜೈವಿಜಯರು ಅವರಿಗೆ ಹಸಿರು ಯೋನಿಯಲ್ಲಿ ಹುಟ್ಟಲಿ ಅಂತ ಶಾಪ ಬಂದಿದೆ, ಬರಲಿ ಅವ್ರು ಹುಟ್ಟಲಿ, ನನ್ನ ಕೈಯೂ ಕೂಡ ಬೆತ್ತ ಹಿಡ್ಕೊಂಡು ನಿಮ್ಮನ್ನು ತಡಿಬಾರ್ದು. ಅಂಥ ಕೀರ್ತಿ ನನಗೆ ತಂದುಕೊಟ್ಟವ್ರು ನೀವು ಅಂತ. ಏನು ಸುಮ್ಮನೆ ಅಂದದ್ದಲ್ಲ, ತನ್ನ ಕೈಯನ್ನು ತಾನು ಕಡ್ದಿದ್ದಾನೆ ಪರಮಾತ್ಮ. ಭಗವಂತನ ಕೈ ಅಂದರೆ ಯಾವುದು? ಇದಕ್ಕೆಲ್ಲ ವಿಶೇಷ ಅರ್ಥ. ಪರಮಾತ್ಮನ ಕೈ ಅಂದರೆ ಯಾವುದು? ಕ್ಷತ್ರಿಯರೆಲ್ಲ ಭಗವಂತನ ಕೈ ಇದ್ದ ಹಾಗೆ, ಬ್ರಾಹ್ಮಣರೆಲ್ಲ ಪರಮಾತ್ಮನ ಬಾಯಿ ಇದ್ದ ಹಾಗಂತ. ಬ್ರಾಹ್ಮಣರು ಅಂದರೆ ಪರಮಾತ್ಮನ ಬಾಯಿ, ಕ್ಷತ್ರಿಯರು ಅಂತಂದರೆ ಪರಮಾತ್ಮನ ಕೈ, ವೈಶ್ಯರು ಅಂತಂದರೆ ಪರಮಾತ್ಮನ ತೊಡೆ, ಶೂದ್ರರು ಅಂದರೆ ಪರಮಾತ್ಮನ ಪಾದ. ಕೈ ಕಡ್ದು ಹಾಕ್ಕೊಂಡಿರ್ತೀನಿ, ಕೈ ಕಡ್ದು ಹಾಕೋತೇನೆ ನಾನು, ಹಾಕ್ಕೊಂಡಿದ್ದಾನೆ. ಎಲ್ಲಿ? ಪರಶುರಾಮ ಅವತಾರದಲ್ಲಿ ಸಾಕ್ಷಾತ್ ಪರಮಾತ್ಮ ತಾನೇ ಪರಶುರಾಮ. ಆ ಪರಶುರಾಮ ದೇವರೇನು ಮಾಡಿದರು? ಎಲ್ಲ ಕ್ಷತ್ರಿಯರನ್ನ ನಿರ್ನಾಮ ಮಾಡಿದರು. ಅಂದರೆ ತನ್ನ ಕೈಯಿಂದಲೇ ಹುಟ್ಟಿದವರು ಕ್ಷತ್ರಿಯರು. ಆ ಕೈಯನ್ನೇ ಕಡ್ದು ಹಾಕಿಬಿಟ್ಟ. ಎಲ್ಲ ಕ್ಷತ್ರಿಯರನ್ನ ಕೊಡ್ಲಿ ಹಿಡಿದು ಕಡ್ದು ಹಾಕಿದ. ಯಾಕೆ? ಬ್ರಾಹ್ಮಣರಿಗೆ ದ್ರೋಹ ಮಾಡಿದರು. ಏನು ದ್ರೋಹ ಮಾಡಿದ್ದು ಕ್ಷತ್ರಿಯರು? ಆ ಜಮದಗ್ನಿ ಋಷಿಗಳ ಒಂದು ಹಸು ಕದ್ಕೊಂಡು ಹೋದ್ರು ಅಷ್ಟೆ.
ಬ್ರಾಹ್ಮಣರಿಗೆ ಇರೋದೇ ಪಶು ಸಂಪತ್ತು, ಒಂದು ಹಸು ಇದ್ದರೆ ಬದುಕ್ತಾರೆ. ಆ ಹಸುವನ್ನು ಕದ್ಕೊಂಡು ಹೋದ ಯಾರು? ಕ್ಷತ್ರಿಯರು, ಅವನು ಕಾರ್ತವೀರ್ಯಾರ್ಜುನ. ಅದಕ್ಕೆ ಪರಮಾತ್ಮ ಪರಶುರಾಮಾವತಾರ ತಾಳಿ ಕೊಡ್ಲಿ ಹಿಡ್ಕೊಂಡು ಬ್ರಾಹ್ಮಣರ ಆಸ್ತಿ ಪಾಸ್ತಿ ಕಸ್ಕೋತಾರಲ್ಲ, ಇರೋ ಒಂದು ಹಸುನೂ ಕಸ್ಕೊಂಡು ಹೋಗಿದ್ದಾನಲ್ಲ, ಅವನ ವಂಶನೇ ನಿರ್ಮೂಲ ಮಾಡ್ತೀನಿ ಅಂತ ಕ್ಷತ್ರಿಯರನ್ನ ಎಲ್ಲರನ್ನೂ ಕಡಿದು ಹಾಕಿಬಿಟ್ಟ. ಛಿಂದ್ಯಾಂ ಸ್ವಬಾಹುಮಪಿವ ಪ್ರತಿಕೂಲ ವೃತ್ತಿಂ. ಇದು ಸರಿತಾನೆ? ಹೀಗೆ ನನ್ನ ಕೈಯೇ ತಪ್ಪು ಮಾಡಿದರೆ ನನ್ನ ಕೈಯನ್ನೇ ಕಡ್ದು ಹಾಕ್ತೀನಿ ಅಂತಂದರೆ, ನನ್ನ ಕೈಯಿಂದ ಹುಟ್ಟಿದ ಕ್ಷತ್ರಿಯರು ಬ್ರಾಹ್ಮಣರಿಗೆ ವಿರೋಧ ಮಾಡಿದರು, ಆ ಕ್ಷತ್ರಿಯರನ್ನೇ ಕಡ್ದು ಹಾಕಿಬಿಟ್ಟೆ ನಾನು. ಹಾಗೆ ಅಂತಾನೆ. ನಾರದರು ಕೃಷ್ಣನ ಮನೆಗೆ ಒಂದು ಸಲ ಬಂದರಂತೆ ದ್ವಾರಕೆಗೆ. ನಾರದರನ್ನ ಆಸನದ ಮೇಲೆ ಕೂಡಿಸಿ ದೊಡ್ಡ ಹರಿವಾಣ ತಂದಿಟ್ಟು ಕೃಷ್ಣ ಪಾದಪೂಜೆ ಮಾಡ್ತಾ ಇದ್ದಾನಂತೆ ನಾರದರಿಗೆ. ತಸ್ಯಾವನಿಜ್ಯ ಚರಣೋ ತದಪಸ್ವಮೂರ್ಧ್ನಿ ಬಿಭ್ರಜ್ಜಗದ್ಗುರುತಮೋಪಿ ಸತಾಂಪತಿರ್ಹಿ. ಆ ಭಗವಂತನ ಪಾದೋದಕವೇ ಗಂಗಾ, ಎಲ್ಲರನ್ನೂ ಪಾವನಗೊಳಿಸ್ತದೆ. ಅಂಥ ಪರಮಾತ್ಮ ನಾರದರ ಪಾದ ತೊಳೆದಂತೆ. ತೊಳೆದು ಬ್ರಹ್ಮಣ್ಯ ದೇವ ಇತಿ ಯದ್ಗುಣನಾಮಯುಕ್ತಂ ತಸ್ಯೈವ ಯಚ್ಚರಣ ಶೌಚಮಶೇಷ ತೀರ್ಥಂ. ಬ್ರಹ್ಮಣ್ಯ ದೇವ ಅಂತ ಒಂದು ಬಿರುದು ಪರಮಾತ್ಮನಿಗೆ. ಆ ಬಿರುದನ್ನು ಸಾರ್ಥಕ ಮಾಡಿಕೊಂಡು, ಬ್ರಹ್ಮಣ್ಯ ದೇವ ಅಂದ್ರೇನು? ಬ್ರಾಹ್ಮಣ ಜಾತಿಯೇ ಪರಮಾತ್ಮನಿಗೆ ದೇವರಂತೆ. ಬ್ರಹ್ಮಣ್ಯ ದೇವ, ದೇವರನ್ನು ಪೂಜೆ ಮಾಡುವಂತೆ ಬ್ರಾಹ್ಮಣರನ್ನು ಪೂಜೆ ಮಾಡ್ತಾನೆ. ರಾಜಸೂಯಾಗ ಆಗುವಾಗ ಸರ್ವೋತ್ತಮನಾದ ಕೃಷ್ಣ ಏನು ಮಾಡಿದ? ಶಿಶುಪಾಲ ಅವರೆಲ್ಲ ನನ್ನ ಕರೀತಾರೆ ಅಂತ ಮೊದಲನೇ ಸಾಲಲ್ಲಿ ಕೂತಿದ್ರು. ಕೃಷ್ಣ ಎಲ್ಲಿದ್ದ ಆ ಸಭೆಯಲ್ಲಿ? ಒಂದು ತಂಬಿಗೆ ಒಂದು ಬಿಂದಿಗೆ ಹಿಡ್ಕೊಂಡು ಬಾಗಿಲಲ್ಲಿ ನಿಂತಿದ್ದ. ಬಂದು ಬ್ರಾಹ್ಮಣರಿಗೆಲ್ಲ ಪಾದಕ್ಕೆ ನೀರು ಹಾಕಿ ಒಳಗೆ ಕರ್ಕೊಂಡು ಹೋಗೋಣ ಅಂತ ಕೃಷ್ಣ ನಿಂತದ್ದಲ್ಲಿ ಇವರೆಲ್ಲ ಎದುರು ಸಾಲಲ್ಲಿ ಕೂತಿದ್ರು. ಆದರೆ ಭೀಷ್ಮಾಚಾರ್ಯರು ಕೃಷ್ಣನ ಕರೆದು ಅಗ್ರಪೂಜೆ ಮಾಡಿರಿ ಅಂತಂದರು. ಇದೇ ಬ್ರಹ್ಮಣ್ಯ ದೇವ ಅಂದರೆ. ರಾಜಸೂಯಾಗಕ್ಕೆ ಬಂದ ಬ್ರಾಹ್ಮಣರಿಗೆಲ್ಲ ಪಾದಕ್ಕೆ ನೀರು ಹಾಕೋ ಕೆಲಸ ತಗೊಂಡಂತೆ ಕೃಷ್ಣ. ಉಡುಗೊರೆ ಬರ್ತದಲ್ಲ, ಅದನ್ನೆಲ್ಲ ನೋಡ್ಕೊಳ್ಳೋ ಕೆಲಸ ದುರ್ಯೋಧನಂಗೆ ಕೊಡಿಸಿದ್ನಂತೆ. ಅವನೊಂದಿಷ್ಟು ಸಿಗಿಸ್ಕೊಂಡ್ಬಿಟ್ರೆ ಸೊಂಟಕ್ಕೆ ಏನು ಮಾಡೋದು ಅಂದದ್ದು ಇವನು ಧರ್ಮರಾಜ. ಅವನೇನಾದ್ರು ಸ್ವಲ್ಪ ಹೊಡೆದ್ಬಿಟ್ರೆ ಅಂತ. ಹೊಡಿಲಿ, ನಿಂಗೆ ಎಷ್ಟು ಬಂತು ಅನ್ನೋ ಲೆಕ್ಕ ಅವನಿಗೆ ಸಿಗಲಿ ಅಂತ. ಯಾಕೆಂದ್ರೆ ಅವನ ಹೊಟ್ಟೆವರು ಸಾಯಬೇಕು. ಕೃಷ್ಣನ ಅಭಿಪ್ರಾಯ ಹಾಗೆ. ಧರ್ಮರಾಜ, ನಿನಗೆ ಎಷ್ಟು ಉಡುಗೊರೆ ಬಂತು, ಎಷ್ಟು ಜನಪ್ರಿಯ ನೀನು ಅಂತ ಅನ್ನೋದು ಅವನಿಗೆ ಗೊತ್ತಾಗಬೇಕು. ಅದಕ್ಕೆ ಅವನಿಗೆ ಅದೇ ಲೆಕ್ಕ ಕೊಡು. ಸ್ವಲ್ಪ ತಿನ್ನಲಿ, ನಿನಗೇನು ಕಡಿಮೆ ಆಗಿಲ್ಲ, ತಿನ್ನಲಿ. ಆದರೆ ಎಷ್ಟು ಬಂತು ಅನ್ನೋದು ಅವನಿಗೆ ಗೊತ್ತಾಗಬೇಕು. ಹೊಟ್ಟೆ ಉರ್ಕೊಂಡು ಸಾಯಬೇಕು. ಅದಕ್ಕೆ ಅವನು ಅಪ್ಸೆಟ್ ಆಗಿಬಿಟ್ಟ ದುರ್ಯೋಧನ. ನೆಲ ಜಲ ಅಂತ ತಿಳ್ಕೊಂಡ, ಜಲ ನೆಲ ಅಂತ ತಿಳ್ಕೊಂಡ, ಗೋಡೆ ಬಾಗಿಲಾಯಿತು, ಬಾಗಿಲು ಗೋಡೆ ಆಯಿತು, ಡಿಕ್ಕಿ ಹೊಡೆದ, ದ್ರೌಪದಿ ನಕ್ಕಿಬಿಟ್ಲು. ಅದು ಇನ್ನೂ ಅವಮಾನ. ಬರೀ ಗಂಡಸರು ನಕ್ಕಿದ್ರೆ ಪರವಾಗಿದ್ದಾರೆ, ಹೆಣ್ಮಕ್ಳು ನಕ್ಕರಿಗೆ ಭಾಳ ಅವಮಾನ ಆಗ್ತದೆ. ಇವೆಲ್ಲ ಅನುಭವ ಯಾಕೆ ಬಂತು? ಕೃಷ್ಣ ಮಾಡಿದ್ದಕ್ಕೆ ಬಂತು. ಹೀಗೆ ಕೃಷ್ಣ ನಾರದರ ಪಾದ ತೊಳೆದವನು, ರಾಜಸೂಯಾಗಕ್ಕೆ ಬಂದ ಬ್ರಾಹ್ಮಣರ ಪಾದ ತೊಳೆದವನು. ಹೀಗೆಲ್ಲ ಅಂಥ ನಿದರ್ಶನಗಳನ್ನು ಕೊಟ್ಟು ಮಹಾತ್ಮರ ಸೇವೆ ಮಾಡಿರಿ. ಅಂಥ ಮಹಾತ್ಮರು ಅಂತಂದರೆ ವಿಷ್ಣು ತೀರ್ಥ. ಅವರ ಸೇವೆ ಮಾಡಬೇಕು. ನಿಸ್ಪೃಹರು, ಯಾವ ಪೀಠಾಧಿಪತ್ಯ ಇಲ್ಲ, ಬರೇ ಪಾಠಾಧಿಪತ್ಯ ಅಷ್ಟೆ. ಪೀಠಾಧಿಪತಿಗಳಾಗಲಿಲ್ಲ ಇವರು, ಪಾಠಾಧಿಪತಿಗಳಾದರು. ಬರೇ ಪಾಠ ಹೇಳಿದ್ದು. ಹೀಗೆ ಮಹಾನುಭಾವರು ಅಂತಂದರೆ ಇಂಥವು ಪರಮ ವಿರಕ್ತರು. ಅವರ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ವಸಂತಾಚಾರ್ಯ ಬೇಕಾದಷ್ಟು ಹೇಳಿದರು. ಅವರು ಶ್ಲೋಕ ಹೇಳಿದರೆ ಕೇಳೋಣ ಅಂತ ಕೂತಿರ್ತಾರೆ. ಅವರಷ್ಟೇ ಸಾಕು, ಬೇರೆ ಬೇಡ. ಶ್ಲೋಕ ಹೇಳ್ರಿ ಸಾಕು, ಸುಮ್ಮನೆ ಕೂತು ಪಾರಾಯಣ ಮಾಡಿರಿ, ಕೇಳ್ತೀನಿ, ಆನಂದ ಆಗ್ತದೆ ಅಂತಾರೆ. ಅಷ್ಟು ಚೆನ್ನಾಗಿ ಶ್ಲೋಕ ಹೇಳ್ತಾರೆ. ಒಳ್ಳೆಯ ವಾತಾವರಣ, ಎಲ್ಲ ಯಶಸ್ವಿಯಾಗಿ ದಾಮೋದರ ದೇಸಾಯಿಯವರಿಗೆ ಪಿತೃ ಅನುಗ್ರಹ ಎಲ್ಲ ಪ್ರಾಪ್ತಿ ಆಗಲಿ. ಅವರ ಮೂಲಕವಾಗಿ ವಿಷ್ಣು ತೀರ್ಥರು ವಿಶೇಷ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಕೃಷ್ಣಾರ್ಪಣೆ. ಪುಸ್ತಕ ಬಿಡುಗಡೆ ಮಂದರನಿಗೆ ಪುಸ್ತಕ ಬಿಡುಗಡೆ ಸ್ವಾಮಿಗಳೇ ಬರೆದಿರೋದು. ಗುರುಗಳು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಈಗಾಗಲೇ ವ್ಯಾಸತತ್ವಜ್ಞ ತೀರ್ಥರ ಬಗ್ಗೆ, ರಾಯರ ಬಗ್ಗೆ ಕೃತಿಗಳಾಗಿದೆ. ಇವತ್ತಿನ ದಿವಸ ವ್ಯಾಸತತ್ವಜ್ಞ ತೀರ್ಥರು ಮಾಡಿರ್ತಕ್ಕಂಥ ಮಂದನಂದಿ ಪುಸ್ತಕದ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಗುರುಗಳು ಒಂದು ರಾಯರ ಅಷ್ಟಕ ಮಾಡಿದ್ದಾರೆ ಮೊನ್ನೆ.
ಸ್ವಲ್ಪ ಸುಮ್ಮನೆ 4 ಶ್ಲೋಕ ಹೇಳ್ತೀನಿ, ಆಮೇಲೆ ನಿಮಗೆ ಕೊಡ್ತೀನಂತೆ, ಅಷ್ಟು ಹೇಳಲ್ಲ. ಜಯತುಂಗಾ ತಟವಸತೆ ವರಮಂತ್ರಾಲಯ ಮೂರ್ತೆ ಕುರು ಕರುಣಾಮಯಿ ಭೀತೆ ಪರಿಮಳ ತತ ಕೀರ್ತೆ ತವ ಪಾದಾರ್ಚನ ಸಕ್ತೆ ತವ ನಾಮಾಮೃತ ಮತ್ತೆ ದಶ ದಿವ್ಯಾಂ ದೃಶ್ಯಮಾರ್ತೆ ತವ ಸಂತತ ಭಕ್ತೆ ಕೃತಗೀತಾ ಸುವಿರುತ್ತೆ ಕವಿಜನ ಸಂಸ್ತುತರುತ್ತೆ ಕುರುವಶಿತಂ ಮಮ ಚಿತ್ತೆ ಪರಿವೃಥ ಭಕ್ತಾರ್ತೆ ಯೋಗೀಂದ್ರಾರ್ಚಿತ ಪಾದೆ ಯೋಗಿ ಜನಾರ್ಪಿತ ಮೋದೆ ತಿಮ್ಮಣ್ಣಾನ್ವಯ ಚಂದ್ರೇ ರಮತಾಂ ಮಮ ಹೃದಯಂ ತಪ್ತ ಸುಕಾಂಚನ ಸದೃಶೇ ದಂಡಕಮಂಡಲು ಹಸ್ತೆ ಜಪಮಾಲಾವರಭೂಷೆ ರಮತಾಂ ಮಮ ಹೃದಯಂ ಶ್ರೀರಾಮಾರ್ಪಿತ ಚಿತ್ತೆ ಕಾಷಾಯಾಂಬರಯುಕ್ತೆ ಶ್ರೀ ತುಳಸಿ ಮಣಿಮಾಲೆ ರಮತಾಂ ಮಮ ಹೃದಯಂ ಮಧ್ವಮುನೀಡಿತ ತತ್ವಂ ವ್ಯಾಖ್ಯಾತಂ ಪರಿವಾರೆ ಈಡೇಹಂ ಸತಮೇ ಸಂಕಟ ಪರಿಹಾರಂ ವೈಣಿಕವಂಶೋತ್ತಮ ಸಂ ವರವಿದ್ವನ್ಮಣಿಮಾನ್ಯಂ ವರದಾನೇ ಕಲ್ಪತರುಂ ವಂದೇ ಗುರುರಾಜಂ ಸುಷಮೀಂದ್ರಾರ್ಯ ಪುರೈರ್ ಸುಷಮೀಂದ್ರಾರ್ಯ ಕುಮಾರ್ಯೈ ವಿದ್ಯೇಂದ್ರೈ ಗುರುಭಕ್ತ್ಯಾ ರಚಿತಾ ಶ್ರೀ ಗುರುಗಾತಾ ಸಜ್ಜನ ಮೋದಕರೀ ಜಯತುಂಗಾ ತಟವಸತೆ ವರಮಂತ್ರಾಲಯ ಮೂರ್ತೆ ಕುರು ಕರುಣಾಮಯಿ ಭೀತೆ ಪರಿಮಳ ತತ ಕೀರ್ತೆ. ಸ್ವಲ್ಪ ಇವು ಜಿರಾಕ್ಸ್ ಇದೆ, ಕೊಡ್ತೀನಿ ಕೆಲವರಿಗೆ. ದಯಮಾಡಿ ಇವು ಜಿರಾಕ್ಸ್ ಮಾಡಿ ಮನೆಯೊಳಗೆ ಕೇವಲ 3 ನಿಮಿಷ ಕೂಡ ಆಗಲ್ಲ. ಇದನ್ನು ಹೇಳೋದ್ರಿಂದ ವಿಶೇಷವಾಗಿ ರಾಯನ ಅನುಗ್ರಹ ಆಗ್ತದೆ. ಕೆಲವರಿಗೆ